ಮಟನ್ ಎಣ್ಣೆ ಖಾರ ಯಾವ ರೀತಿ ಮಾಡೋದು ಅಂತ ನೋಡ್ಕೋಬೇಕಂದ್ರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಶಾಸ್ ಕಿಚನ್ ಇಂದ. ಸ್ನೇಹಿತರೆ, ಇವತ್ತು ನಿಮಗೆ ಮಟನ್ ಎಣ್ಣೆ ಖಾರ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಒಂದು 10ರಿಂದ 20 ಒಣಮೆಣಸಿನ್ಕಾಯಿ, ಒಂದು 2 ಟೇಬಲ್ ಸ್ಪೂನ್ ಧನಿಯಾ, ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಮೆಣಸಿನಕಾಳು ಸ್ವಲ್ಪ. ನಾನು ಈಗ ಅರ್ಧ kg ಮಟನ್ ತಗೊಂಡಿದ್ದೀನಿ. ಅದಕ್ಕೆ 2 ದೊಡ್ಡ ಗಾತ್ರದ ಈರುಳ್ಳಿ, 2 ಟೊಮೊಟೊ, 1 ಮುಷ್ಟಿ ಗಾತ್ರದಷ್ಟು ಕೊತ್ತಂಬರಿ, ಒಂದು 50 ಗ್ರಾಮ್ ಶುಂಠಿ ಬೆಳ್ಳುಳ್ಳಿ ಮತ್ತು 1 ನಿಂಬೆಹಣ್ಣು. ಸ್ನೇಹಿತರೆ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಆಮೇಲಿಂದ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿಣದ ಪುಡಿ. ಸ್ನೇಹಿತರೆ, ಈಗ ಯಾವ ರೀತಿ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ. ಸ್ನೇಹಿತರೆ, ಈಗ ನಾನೇನು ಮಾಡ್ತೀನಿ, ಈರುಳ್ಳಿ 1 ಪೇಸ್ಟು, ಟೊಮೊಟೊ 1 ಪೇಸ್ಟು, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ 1 ಪೇಸ್ಟು, ಇವು ಮೂರನ್ನು ಸಪ್ರೇಟ್ ಪೇಸ್ಟ್ ಮಾಡ್ಕೊತೀನಿ. ಆಮೇಲೆ ಏನು ಈ ಮಸಾಲೆ ಪದಾರ್ಥ ತಗೊಂಡಿದ್ನಲ್ಲ, ಇದನ್ನು ಚೆನ್ನಾಗಿ ಹುರಿದು ಮಿಕ್ಸಿ ಮಾಡ್ಕೋಬೇಕು. ಫಸ್ಟ್ ಈ ಮಸಾಲೆನ ಚೆನ್ನಾಗಿ ಹುರಿದು ಪುಡಿ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ, ಈ ಥರ ಎಲ್ಲದನ್ನು ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಏನು ಮಸಾಲೆ ತೋರಿಸಿದ್ನಲ್ಲ, ಅದನ್ನ ಈ ಥರ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಸ್ನೇಹಿತರೆ ಈಗ ಅರ್ಧ kg ಮಟನ್ನ ಚೆನ್ನಾಗಿ ತೊಳೆದ್ಬಿಟ್ಟು ತಗೊಂಡಿದ್ದೀನಿ. ಈಗ ಇದಕ್ಕೆ ಏನು ಸಣ್ಣಕ್ಕೆ ಪೇಸ್ಟ್ ಮಾಡಿದ್ನಲ್ಲ, ಇದನ್ನ ಮಸಾಲೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಖಾರದ ಪುಡಿ ನಾವು ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡ್ಬಿಟ್ಟು ತಗೊಳ್ಳಿ, ಬೇಕಂದ್ರೆ ಸ್ಕಿಪ್ ಮಾಡಿದ್ರು ನಡೆಯುತ್ತೆ. ಧನಿಯಾ ಪುಡಿ, ಅರಿಶಿಣದ ಪುಡಿ. ಸ್ನೇಹಿತರೆ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ನೇಹಿತರೆ, ಹಾಕಿ ಇದನ್ನು ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಡಬೇಕು. ನೋಡಿ ಸ್ನೇಹಿತರೆ, ಈ ಥರ ಚೆನ್ನಾಗಿ ಎಲ್ಲ ಮಟನಿಗೂ ಮಸಾಲೆ ಎಲ್ಲ ಅಂಟೋ ಥರ ನಾವು ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಕ್ಕೆ ಇಡೋಣ. ಇದು ಮ್ಯಾರಿನೇಟ್ ಆಗೋದ್ರೊಳಗೆ ನಾವು ಇನ್ನೊಂದು ಕುಕ್ಕರಲ್ಲಿ ಮಸಾಲೆ ಹಾಕೋದನ್ನು ತೋರಿಸ್ತೀನಿ. ಸ್ನೇಹಿತರೆ, ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕೋಣ. ಇದು ಎಣ್ಣೆ ಖಾರ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಬೇಕು ನಾವು. ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್, ಇದೆಲ್ಲ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೋಬೇಕು. ಸ್ನೇಹಿತರೆ, ಟೊಮೊಟೊ ಹಣ್ಣಿನ ಪೇಸ್ಟ್, ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗ್ಲಿ, ಒಂದು 2ರಿಂದ 3 ನಿಮಿಷ ಉರಿಬೇಕು. ಸ್ನೇಹಿತರೆ, ಈಗ ಏನು ಮಸಾಲೆ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ಮಟನು, ಅದನ್ನ ಈಗ ಇದಕ್ಕೆ ಹಾಕ್ತಿದ್ದೀನಿ. ಹಾಕಿ ಮಸಾಲೆ ಎಲ್ಲ ಚೆನ್ನಾಗಿ ಇದಕ್ಕೆ ಅಂಟೋ ಥರ ನಾವು ಕಲಿಸ್ಬೇಕು. ಸ್ನೇಹಿತರೆ, ನಾವು ಮಸಾಲೆಗಿನ ಸ್ವಲ್ಪ ಉಪ್ಪು ಹಾಕಿದ್ವಿ. ಈಗ ಒಂದು ಸ್ವಲ್ಪ ನೋಡಿ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದು ಸ್ವಲ್ಪ ಮಸಾಲೆ ಎಲ್ಲ ಮಟನಿಗೆ ಅಂಟ್ಕೋಬೇಕು. ಅಷ್ಟೆಲ್ಲ ನಾನು ಒಂದು ಕಡೆ ಬಿಸಿ ನೀರು ಕಾಸ್ಕೋತೀನಿ. ಈಗ ಇದು ಒಂಥರ ಗಟ್ಟಿನೇ ಇರಬೇಕು ಸ್ನೇಹಿತರೆ, ತೀರಾ ಸಾರು ಥರ ಆಗಬಾರ್ದು, ಗ್ರೇವಿ ಥರ ಬೇಕಾಗುತ್ತೆ. ಎಷ್ಟು ಬೇಕಷ್ಟು ನೋಡ್ಬಿಟ್ಟು ನೀರು ಹಾಕೋಣ. ನಾವು ತಣ್ಣೀರೇ ಹಾಕ್ಬೋದು, ಬಿಸಿನೀರು ಹಾಕೋದ್ರಿಂದ ಮಟನ್ ಸ್ವಲ್ಪ ಬೇಗ ಕುದಿಯುತ್ತೆ ಅಂತ ಅಷ್ಟೇ.
ಸ್ನೇಹಿತರೆ, ಈಗ ಇದೆಲ್ಲ ಆಗಿದೆ. ಈಗ ನಾನು ಇದಕ್ಕೆ ಕುಕ್ಕರ್ ಕ್ಯಾಪ್ ಹಾಕಿ ಒಂದು 3 ರಿಂದ 4 ವಿಷಲ್ ಬರೋ ಮಟ್ಟ ಬಿಡ್ತೀನಿ. ಸ್ನೇಹಿತರೆ, ಈಗ 4 ವಿಷಲ್ ಆಗಿದೆ. ಈ ಕುಕ್ಕರ್ ಕ್ಯಾಪ್ ತೆಗಿತಿದ್ದೀನಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಮಟನ್ನು. ಈಗ ರುಚಿ ಹೇಗಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿ ಘಮ ಘಮ ಸ್ಮೆಲ್ ಬರ್ತಾ ಇದೆ ಸ್ನೇಹಿತರೆ. ಈಗ ಲಾಸ್ಟಿಗೆ ನಿಂಬೆಹಣ್ಣು ಹಿಂಡಿದ್ರೆ ನಮ್ಮ ಮಟನ್ ಎಣ್ಣೆ ಖಾರ ರೆಡಿ ಆಯಿತು. ಈಗ ರುಚಿ ಹೇಗಿದೆ ಅಂತ ನೋಡೋಣ. ಮಟನ್ ಎಣ್ಣೆ ಖಾರ ತುಂಬ ಟೇಸ್ಟಿಯಾಗಿ ಬಂದಿದೆ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಟನ್ನು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.